ನೋಡ್ರಿ ನಾವು ಯಾವಾಗಲೂ ಅವಲಕ್ಕಿಯಿಂದ ಸಿಂಪಲ್ಲಾಗಿ ಅವಲಕ್ಕಿನ ನಾನು ಮಾಡ್ಕೊಂಡು ತಿಂತೀವಿ ನಾಷ್ಟಕ್ಕೆ. ಅವಲಕ್ಕಿಯಿಂದ 1 ಕಪ್ ಅವಲಕ್ಕಿಯಿಂದ 1 ಕಪ್ ಆಗಷ್ಟ ಕಡ್ಲೆ ಹಿಟ್ಟಿಂದ ಈ ರೀತಿ ಸಿಂಪಲ್ಲಾಗಿ ಈ ಚಿವಡ ರೆಸಿಪಿನ ಮಾಡ್ಕೋಬೋದು ರೀ. ಭಾಳ ಅಂದ್ರೆ ಭಾಳ ಸೂಪರಾಗಿರ್ತೈತಿ. ನೀವು ಒಮ್ಮೆ ದಯವಿಟ್ಟು ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅನ್ನೋದು ನನಗೆ ಕಮೆಂಟ್ ಮಾಡಿರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಹೇಳಬೇಕಪ್ಪ ಅಂದರೆ, ನಾನು ಹೇಳಿದ ಅಳತಿ ಒಳಗನ ನೀವು ಟ್ರೈ ಮಾಡಿದ್ರಿ ಅಂದ್ರೆ ಮಾತ್ರ ಅದು ಟೇಸ್ಟಾಗಿ ಬರ್ತೈತ್ರಿ. ಇಲ್ಲಾಂದ್ರೆ ನಾ ಹೇಳೋದು ಅಳತಿ ಒಂದು ಬೇರೆ, ನೀವು ಮಾಡೋದೊಂದು ಅಳತಿ ಬೇರೆ ಆದ್ರೆ ಟೇಸ್ಟ್ ಅಂದ್ರೆ ಕರೆಕ್ಟ್ ರುಚಿ ಬರಂಗಿಲ್ಲ ರೀ. ಇವಾಗ ಇದು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ನೋಡ್ಕೊಂಬರೋನು ಬರ್ರಿ. ಒಂದು ಬೌಲ್ ಒಳಗೆ ನೋಡ್ರಿ, ನಾನೆಲ್ಲ 1 ಕಪ್ ಆಗಷ್ಟ ಕಡಲೆ ಹಿಟ್ಟನ್ನು ತೊಗೊಂಡೇನಿ ರೀ. ನಾನು ಯಾವ ರೀತಿ ಮೆಜರ್ಮೆಂಟ್ಲೆ ಹೇಳ್ತೀನಲ್ಲ, ದಯವಿಟ್ಟು ಅದೇ ರೀತಿನೇ ಟ್ರೈ ಮಾಡಿರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕ್ರಿ. ಮತ್ತು ಇದಕ್ಕೆ 1 ಚಿಟಿಕೆ ಆಗಷ್ಟ ಅರ್ಶಿನ ಪುಡಿನ ಆ್ಯಡ್ ಮಾಡ್ಕೋಬೇಕ್ರಿ. ಇದಕ್ಕೆ ಇವಾಗ ಹಿಂಗನ್ನು ಹಾಕೋಬೇಕ್ರಿ. ನೋಡ್ರಿ, ಈ ರೀತಿ ಹಿಂಗನ್ನು ಅರ್ಧ ಟೀ ಸ್ಪೂನ್ ಆಗಷ್ಟ ಹಾಕೋಬೇಕ್ರಿ. ಹಾಕೊಂಡು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋರಿ. ಕಡ್ಲೆ ಹಿಟ್ಟೊಳಗೆ ಎಲ್ಲನೂ ಮಿಕ್ಸ್ ಹಾಕಬೇಕು. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಇದಕ್ಕೆ ನಮ್ಕಿನ್ ಚೋಡ ಅಂತಲೂ ಅಂತಾರ್ರಿ. ಮತ್ತು ನೀವೇನಂತೀರ ಅನ್ನೋದು ಕಾಮೆಂಟ್ ಮಾಡಿರಿ. ಮತ್ತು ನೀವು ವಿಡಿಯೋ ನೋಡಿ ಆಗಬೇಡ್ರಿ. ನೀವು ಒಮ್ಮೆ ಟ್ರೈ ಮಾಡಿ ಕಾಮೆಂಟ್ ಮಾಡಿರಿ. ನೋಡಿರಿ, ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡೇನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕ್ರಿ. ನಾರ್ಮಲಾಗಿ ನಾವು ಈ ಸೇವೆಲ್ಲ ಮಾಡುವಾಗ ಯಾವ ರೀತಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋತೀವಲ್ರಿ, ಕಡಲೆ ಹಿಟ್ಟನ್ನು, ಅದೇ ಸೇಮನ್ನು ಇದನ್ನೂ ರೆಡಿ ಮಾಡ್ಕೋರಿ. ನೋಡಿರಿ, ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಆದರೆ ಸಾಕು. ಅಂದ್ರೆ ಅವಲಕ್ಕಿ ಎಲ್ಲ ರೆಡಿ ಮಾಡುತ್ತಾನ ಇದು ಕರೆಕ್ಟಾಗಿ ಹಿಟ್ಟನ್ನು ನೆನೆದು ಬಿಡ್ತೈತಿ. ಇದನ್ನು ಒಂದು ಸೈಡಾಗಿ ಎತ್ತಿಡೋನು. ಒಂದು ಮಿಕ್ಸಿ ಜಾರನ್ನು ತೊಗೊಂಡೀನಿ. ನೋಡಿರಿ, ಇದಕ್ಕೆ 1 ಕಪ್ ಆಗಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿದ್ನಿ. ನೋಡಿರಿ, ಇವಾಗ 1 ಕಪ್ ಕಡಲೆ ಹಿಟ್ಟಿಗೆ ನೋಡಿರಿ 2 ಸ್ಪೂನ್ ಆಗಷ್ಟನ್ನು, ಅಂದರೆ 2 ಸ್ಪೂನ್ ಉಪ್ಪಿಟ್ಟೋದು ತಿಂತೀವಲ್ರಿ, ಆ ಸ್ಪೂನ್ಲೇನೆ 2 ಸ್ಪೂನ್ ಆಗಷ್ಟ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕ್ರಿ. ಅದಕ್ಕನ ಅರ್ಧ ಟೀ ಸ್ಪೂನ್ ಆಗಷ್ಟ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕ್ರಿ. ಉಪ್ಪು ಸ್ವಲ್ಪ ನೋಡಿ ಹಾಕೋಬೇಕ್ರಿ, ಅದು ಜಾಸ್ತಿ ಹಾಕೋಬೇಡ್ರಿ. ಇದನ್ನು ನುಣ್ಣಂಗೆ ಪೇಸ್ಟ್ ಮಾಡ್ಕೋಬೇಕ್ರಿ. ಈ ರೀತಿ ಪೇಸ್ಟ್ ಆಗೈತಲ್ಲ, ಇಷ್ಟ ಆದ್ರೆ ಸಾಕು. ಇದನ್ನೇ ತೆಗೆದಿಟ್ಕೊಂಡ್ಬಿಡ್ಬೇಕ್ರಿ. ನೋಡಿರಿ, ನಾನು ಒಂದು ಕಡಾಂಗಿ ಒಳಗೆ ಎಣ್ಣೆನ ಕಾಯ್ಲಕ್ಕ ಇಟ್ಕೊಂಡಿದ್ನಿ. ಆ ಎಣ್ಣೆಗೆ ನೋಡ್ರಿ, ಇಲ್ಲ ನಾನು ಯಾವ ಕಪ್ಲೇನ ಕಡಲೆ ಹಿಟ್ಟನ್ನು ತೊಗೊಂಡಿಲ್ಲ, ಅದೇ ಕಪ್ಲೆ 2 ಕಪ್ ಆಗಷ್ಟ ನಾವು ನಾರ್ಮಲಾಗಿ ಅವಲಕ್ಕಿ ಎಲ್ಲ ಮಾಡೋಕ್ಕೆ ಯಾವ ಅವಲಕ್ಕಿ ಯೂಸ್ ಮಾಡ್ತೀವಲ್ರಿ, ಅದೇ ಅವಲಕ್ಕಿನ ತೊಗೋಬೇಕ್ರಿ. ಎಣ್ಣೆ ಖಡಕ್ಕಾಗಿ ಕಾದಿರಬೇಕು. ಆವಾಗ ಇದನ್ನು ಅವಲಕ್ಕಿ ಹಾಕಿರುಪ್ಲೆ ತೆಗೆದು ಬಿಡಬೇಕು, ಅಂದ್ರೆ ಜಲ್ದಿನೇ ಫ್ರೈ ಆಗಿಬಿಡ್ತೈತೆ ಅದು. ನಾನು ಇನ್ಕಾನ 1 ಕಪ್ ಆಗಷ್ಟು ಹಾಕಿದ್ನಿ, ಇವಾಗ 2ನೇ ಕಪ್ಪನ್ನು ಹಾಕತ್ತೀನಿ. ಅಂದ್ರೆ ಮೆಜರ್ಮೆಂಟ್ ಕರೆಕ್ಟ್ ಆದ್ರೆ ಅವು ಶೇವ್ ಆಗಲಿ ಅವಲಕ್ಕಿ ಆಗಲಿ ಕರೆಕ್ಟಾಗಿ ಬರ್ತೈತಿ. ಮಾತ್ರ ಅದು ಖಾರ ನಾವೇನು ಸಕ್ರೆನ ಹಾಕ್ತೀವಲ್ಲ ಅದು ಕರೆಕ್ಟಾಗಿ ಇರ್ತೈತಿ ರೀ. ನೋಡಿರಿ, ಇಲ್ಲಿ 2ನೇ ಕಪ್ಪನ್ನು ನಾನು ಈ ರೀತಿ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡತ್ತೀನಿ. ಜಾಸ್ತಿ ಹೊತ್ತು ಎಣ್ಣೆಗೆ ಫ್ರೈ ಮಾಡಬೇಡ್ರಿ. ಇದು ಎಣ್ಣೆಗೆ ಅವಲಕ್ಕಿನ ಹಾಕಿದ ರೂಪ್ಲೇನ ತೆಗೆದು ಬಿಡ್ರಿ, ಯಾಕಂದ್ರೆ ಜಲ್ದಿನ ಫ್ರೈ ಆಗಿಬಿಡ್ತೈತಿ ಅದು. ನೋಡಿರಿ, 2 ಕಪ್ಪನ್ನು ಹಾಕಿ ತೆಗೆದಿಟ್ಕೊಂಡಿನಿ. ಈ ಕಡೆ ನೋಡಿರಿ, ನನ್ನ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ರೆಡಿ ಆಗೈತಿ. ಈ ಸಂಡಿಗೆ ಹಾಕು ಮನಿ ಇರ್ತೈತಲ್ಲ, ಅಲ್ಲಿ ಸೇವ್ ಹಾಕೋ ಮನಿನೂ ಒಂದು ಇರ್ತೈತಿ ರೀ. ಅದ್ರ ಜೊತೆನ ಆ ಸೇವ್ ಹಾಕೋ ಮನಿನ ಅದಕ್ಕೆ ಹಾಕೊಂಡ್ಬಿಟ್ಟು ನಾವೇನು ಕಡ್ಲೆ ಹಿಟ್ಟು ಹಾಕೊಂಡಿರ್ತೀವಲ್ರಿ, ಕಲಸಿರ್ತೀವಲ್ಲ, ಅದನ್ನು ಸೇವ್ ಮನಿ ಒಳಗೆ ಹಾಕೊಂಡ್ಬಿಡ್ಬೇಕ್ರಿ. ಅದು ಎಷ್ಟರ ಬರಲಿ, ಅಂದ್ರೆ ಇಷ್ಟ ಬಂದೈತೆಲ್ಲ ಕಡ್ಲೆ ಹಿಟ್ಟು, ಇನ್ನು ಜಾಸ್ತಿ ಹಾಕೋಬೇಕಲ್ಲ ಅನ್ನಕ್ಕೆ ಹೋಗಬೇಡ್ರಿ. ಅದು ನನ್ನ ಅಳತಿ ಪ್ರಮಾಣ ಕರೆಕ್ಟ್ ಐತಿ. ನೋಡಿರಿ, ಎಣ್ಣೆ ಕಾದೈತಲ್ಲ, ಅದೇ ನಿನ್ಕ ಅವಲಕ್ಕಿ ಕರ್ದೀವಲ್ರಿ, ಅದೇ ಎಣ್ಣೆಗನ ಇದನ್ನು ಆ್ಯಡ್ ಮಾಡ್ಕೋಬೇಕ್ರಿ. ನೋಡಿರಿ, ಈ ರೀತಿ ಫ್ರೈ ಆಗ್ತಿದ್ದಂಗನ ಎರಡೂ ಕಡೆ ಬೇಯಿಸ್ಕೊಂಡ್ಬಿಟ್ಟು ಈ ಸೇವನ್ನು ಎತ್ತಿ ಇಟ್ಕೊಂಡ್ಬಿಡ್ಬೇಕ್ರಿ. ಈ ಸೇವೇನು ನಾವು ಫ್ರೈ ಮಾಡ್ತೀವಲ್ರಿ, ಇದನ್ನು ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೇನು ಹೋಗಬೇಡ್ರಿ. ಇದು ಹಾಕ್ತಿದ್ದಂಗನ ಜಲ್ದಿನ ಫ್ರೈ ಆಗ್ತೈತ್ರಿ. ಯಾಕಂದ್ರೆ ಇದು ಭಾಳ ಸಣ್ಣ ಸೇವ್ ಇರ್ತೈತಲ್ಲ, ಹಂಗಾಗಿ ಜಾಸ್ತಿ ಟೈಮ್ ತೊಗೊಳಂಗಿಲ್ರಿ. ಅವಲಕ್ಕಿ ಹೆಂಗೆ ಜಲ್ದಿ ಫ್ರೈ ಆಗ್ತೈತಲ್ಲ, ಹಂಗೆ ಇದನ್ನು ಸೇವ್ನು ಜಲ್ದಿನ ಫ್ರೈ ಆಗ್ತೈತ್ರಿ. ನೋಡ್ತಿರ್ಬೋದು, ಕಡ್ಲೆ ಹಿಟ್ಟು ಅನ್ನಿಸ್ತು, ಬಟ್ ಸೇವ್ ಮಾತ್ರ 2-3 ಸಾರಿ ನಾನು ಕಂಟಿನ್ಯೂ ಆಗಿ ಹಾಕೀನಿ. ಅಷ್ಟು ಸಾರಿ ಬಂದುಬಿಡ್ತೀರಿ. ಹಾಗಾಗಿ ನಾನು ಹೇಳಿದ ಪ್ರಮಾಣಲೇನ ನೀವು ಮಾಡಿರಿ. ನೋಡಿರಿ, ಒಂದು ಬುಟ್ಟಿ ತೊಗೊಂಡು ನಾನು, ಆ ಬುಟ್ಟಿ ಒಳಗೆ ನಾವೇನು ಅವಲಕ್ಕಿ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಆ್ಯಡ್ ಮಾಡ್ಕೋಬೇಕ್ರಿ. ಮತ್ತು ಸೇವ್ ಏನು ನಾವೇನ್ಕ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಅದನ್ನು ಅದಕ್ಕೆ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಮುರಿಬೇಕ್ರಿ. ಸೇವನ್ನು ಈ ರೀತಿ ಮುರ್ಕೊಂಡ್ಬಿಡ್ಬೇಕ್ರಿ. ಅಂದ್ರೆ ಅಂಗಡಿ ಒಳಗೆಲ್ಲ ಸೇವೆಲ್ಲ ಈ ರೀತಿ ಮುರಿದೇ ಇರ್ತಾರಲ್ಲ, ನಾನು ರೌಂಡಾಗಿ ಹಾಕಿದ್ನಲ್ಲ, ಆ ರೌಂಡ್ ಶೇಪಿಗಿತ್ತು, ಅದನ್ನು ಈ ರೀತಿ ಮುರ್ಕೊಂಡ್ಬಿಟ್ಟು ಅವಲಕ್ಕಿ ಒಳಗೆ ಒಂದು ಸಾರಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ಉದ್ದುದಿದ್ದು ಅಂದ್ರೆ ಅವೆಲ್ಲನೂ ಈ ರೀತಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರಿ. ಅತೀಸಿ ಸಣ್ಣದಾಗಿ ಮುರಿಬೇಡ್ರಿ. ನೋಡಿರಿ, ಈ ರೀತಿ ಆಗ್ತಿದ್ದಂಗನ ಇದಕ್ಕನ ನಾವೇನು ಮಿಕ್ಸಿ ಜಾರಿಗೆ ಹಾಕೊಂಡು ಇಟ್ಕೊಂಡಿರ್ತೀವಲ್ರಿ ಸಕ್ರೆ ಉಪ್ಪನ್ನು, ಅದೆಲ್ಲನೂ ಇದಕ್ಕೆ ಹಾಕ್ಕೊಂಬಿಡ್ರಿ. ಇಲ್ಲಿ ನಾ ಹೇಳಿದ ಪ್ರಮಾಣಲೆ ಮಾಡಿದ್ರೆ ಯಾವುದು ಹೆಚ್ಚು ಕಡಿಮೆ ಆಗಲ್ಲ, ಕರೆಕ್ಟಂಗೆ ಆಗ್ತೈತ್ರಿ. ಇದೆಲ್ಲನೂ ಹಾಕ್ಕೊಂಬಿಟ್ಟು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ.
ನೋಡ್ತಿರ್ಬೋದು ಸಿಂಪಲ್ ಐತಿ. ಕಂಟಿನ್ಯೂ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊರಿ. ಆದರೆ ಮಿಕ್ಸ್ ಮಾಡುವಾಗ ಸ್ವಲ್ಪ ಭಾರ ಹಾಕಿ ತಿಕ್ಕಿ ಮಿಕ್ಸ್ ಮಾಡಬೇಡ್ರಿ. ಬರೀ ಈ ಚುರುಮುರಿ ಚೋಡ ಮಾಡಿದಾಗೆಲ್ಲ ಒಗ್ಗರಣೆ ಹಾಕಿದ ಮೇಲೆ ಯಾವ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಲ್ಲ ಅಷ್ಟೇ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ತಿರ್ಬೋದು ಯಾವ ರೀತಿ ಬಂದೈತೆ ಅಲ್ಲ. ಟೇಸ್ಟ್ ಮಾತ್ರ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಾನು ಹೊಸದಾಗಿ ಚಾನಲ್ ಮಾಡೀನಿ. ನಿಮ್ಮ ಸಬ್ಸ್ಕ್ರೈಬರ್ ನಿಮ್ಮ ಕಾಮೆಂಟ ನನಗೆ ಭಾಳ ಮುಖ್ಯ. ವಿಡಿಯೋ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿರಿ. ಯಾವ ರೀತಿ ಬಂದಿತ್ತು ಅನ್ನೋದು ಕಾಮೆಂಟ್ ಮಾಡಿರಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿದಿರಿ ಅಂದರೆ ಅವರು ಒಮ್ಮೆ ಟ್ರೈ ಮಾಡ್ತಾರು. ನೋಡ್ತಿರ್ಬೋದು ಯಾವ ರೀತಿ ಬಂದೈತಲ್ಲ. ಮತ್ತು ವಿಡಿಯೋ ಎಂಡ್ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.